ಏನು ಹೇಳ್ತಿದ್ದೀನಿ ಅಂದರೆ ನಮ್ಮ ಆದಾಯ ಏನಿದೆ, ನಾವು ವಾಪಸ್ ಕಟ್ಟಕ್ಕೆ ಶಕ್ತಿ ಎಷ್ಟಿದೆ, ಇವೆರಡನ್ನೂ ಗಮನಿಸಿದೆ. ಅದು ಸಣ್ಣ ಸಾಲ ಇರ್ಬೋದು, ದೊಡ್ಡ ಸಾಲ ಇರ್ಬೋದು, ಯಾವುದೇ ಮಾಡಿದ್ರೂ ಕೂಡ ಆ ಮನುಷ್ಯ ಒಂದು ಸಾಲ ಕಟ್ಟಕ್ಕಾಗಲ್ಲ, ಒತ್ತಡಕ್ಕೆ ಸಿಲ್ಕೋತಾನೆ. ಆಮೇಲೆ ಅನಿವಾರ್ಯ ವೀಕ್ ಮೈಂಡ್ ಇರ್ತಕ್ಕಂಥವ್ರು ಈ ಥರ ಊರು ಬಿಟ್ಟು ಹೋಗ್ತಾರೆ, ತಪ್ಪಿದ್ರೆ ಸೂಸೈಡ್ ಮಾಡ್ಕೋತಾರೆ. ಇವೆಲ್ಲಕ್ಕೂ ಅವಕಾಶ ಕೊಡದಂಗೆ ನಮ್ಮ ಇತಿಮಿತಿ ಒಳಗೆ ಅದು ಸಾಲ ತಗೊಳ್ಳೋದನ್ನ ನಮ್ದು ಯಾವುದೋ ಒಂದು ವ್ಯವಹಾರಕ್ಕೂ ವಿನಿಯೋಗಿಸ್ಕೊಂಡು ವ್ಯವಹಾರದಲ್ಲಿ ಅದನ್ನು ಬೆಳೆಸಿ ಸಾಲ ಕಟ್ಟಕ್ಕೆ ಈ ನನಗೆ ವರ್ಷಕ್ಕೆ 16% ಅಂತಂದರೆ ನಿಮಗೆ ₹1.25 ಬರುತ್ತೆ. ನಾವು ಎಲ್ಲೇ ಹೋದರೂ ಕೂಡ ಯಾರ ಹತ್ರನೂ ಕೂಡ ಆಮೇಲೆ ಚೆಕ್ ಕೊಡೋಂಗಿಲ್ಲ, ಯಾರ್ದೋ ಗ್ಯಾರಂಟಿನ ಕೊಡೋಂಗಿಲ್ಲ, ಮನೆ ಇನ್ನೊಂದು ಅಡಮಾನ ಇಡುವಂಗಿಲ್ಲ. ಈ ಥರ ಇರ್ತಕ್ಕಂಥ ಏಕಮಾತ್ರ ಸಾಲದ ವ್ಯವಸ್ಥೆ ಈ ಥರದ ವ್ಯವಸ್ಥೆ. ಇದೇನಾದ್ರು ಒಂದ್ಸತಿ ಡ್ಯಾಮೇಜ್ ಆಗಿ ನಿಂತ್ಕೊಂಡ್ಬಿಟ್ರೆ ಕೋಟಿ ಜನಕ್ಕೆ ಆರ್ಥಿಕ ಆಪತ್ತು ಶುರು ಆಗ್ಬಿಡುತ್ತೆ. ಇವತ್ತು ಬಡವರ ದೃಷ್ಟಿಯಲ್ಲಿ ಏಳಿಗೆಗಾಗಿ ಬಂದಿರತಕ್ಕಂಥ ಪಾಸಿಟಿವ್ ಯೋಜನೆ. ಇದನ್ನ ನಾನು ಕಳಕಳಿಯ ಮನವಿ ಮಾಡೋದು